ಅಪ್ಪ ಅಮ್ಮನ ಕಾರ್ಯ ಮುಗಿಸಿ ಮನೆಗೆ ಹೊರಡ್ಬೇಕಾದ್ರೆ ಒಂದು ಹೆಂಗ್ಸ್ ನನ್ನ ಹತ್ರ ಬಂದರು. ಯಾರು ನೀವು ಅಂತ ಕೇಳಿದೆ. ನಾನು ಯಾರು ಅನ್ನೋದಕ್ಕಿಂತ ನಾನು ಹೇಳೋ ವಿಷಯ ಮುಖ್ಯ ಕಂದ ಅಂತ ಹೇಳಿದ್ರು. ಏನು ವಿಷಯ ಅಂತ ಕೇಳಿದೆ. ನಾನು ಹೇಳೋ ಮಾತನ್ನ ನಿಗಾ ಇಟ್ಟು ಕೇಳು ಕಂದ ಅಂತ ಹೇಳಿದ್ರು. ನಾನು ನಿನಗೆ ಹೆದರಿಸ್ತಾ ಇಲ್ಲ, ಸತ್ಯದ ದರ್ಶನ ಮಾಡಿಸ್ತಾ ಇದ್ದೀನಿ. ನೀನು ಧೈರ್ಯದಿಂದ ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರು. ಆ ಹೆಂಗ್ಸ್ ಯಾರು? ಆ ಹೆಂಗ್ಸ್ ಯಾರು ಅಂತ ನನ್ಗಿದುವರೆಗೂ ಗೊತ್ತಾಗಿಲ್ಲ ಅಕ್ಕ. ಈ ವಿಷಯನ ನೀನು ಅವತ್ತೇ ಹೇಳಿದ್ದೆ. ಆ ಹೆಂಗ್ಸ್ ಏನು ಹೇಳಿದ್ಲು ಅಂತ ಮತ್ತೆ ಹೇಳು. ಅವ್ರು ಹೇಳಿದ್ರು ನಮ್ಮಪ್ಪ ನಮ್ಮಮ್ಮ ಆಕ್ಸಿಡೆಂಟಲ್ಲಿ ಸತ್ತಿಲ್ವಂತೆ, ಅವ್ರನ್ನ ಯಾರೋ ಸಾಯಿಸಿದ್ರಂತೆ. ಅಂದ್ರೆ ಕೊಲೆ ಮಾಡಿದ್ರಂತೆ. ಶ್ರಾವಣಿ ಟಾರ್ಚರ್ ಮಾಡ್ತಿದ್ಲ? ಏನು ಹೇಳ್ತಾ ಇದ್ಯಾ? ಶ್ರಾವಣಿ ಟಾರ್ಚರ್ ಮಾಡ್ತಿದ್ಲ? ಹೌದು ಅಂಕಲ್, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನನಗೆ ನಂಬೋಕೆ ಆಗ್ತಿಲ್ಲ ಕಣೋ. ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಅಂತ ಅನಿಸುತ್ತೆ. ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ವ ಅಂಕಲ್, ಅದನ್ನ ಹೇಗೆ ಮಿಸ್ಟೇಕ್ ಮಾಡೋಕ್ಕಾಗುತ್ತೆ? ಆದ್ಯನ್ ಭುಜ ಹಿಡಿದು ಹೇಳು ಹೇಳು ಸತ್ಯ ಹೇಳು ಅಂತ ತುಂಬ ಹಿಂಸೆ ಮಾಡ್ತಾ ಇದ್ಲು. ಆದ್ಯಂಗೆ ಗೊತ್ತಿಲ್ಲ ಅಂದ್ರೂ ಟಾರ್ಚರ್ ಕೊಡ್ತಾ ಇದ್ಲು. ಏಯ್, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ, ನೀನು ಇಂಟರ್ಫಿಯರ್ ಆಗಬೇಡ. ಚಿಕ್ಕು ಸೈಲೆಂಟ್. ಅಭಿ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಕಂಡಿದ್ದೆಲ್ಲ ಸತ್ಯ ಅಲ್ಲ ಕಣೋ. ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡು. ಶ್ರಾವಣಿನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನಿಮಗೂ ಗೊತ್ತು ಅಲ್ವಾ? ಅವಳ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕೆ ನನಗೇನು ಇಷ್ಟನಾ? ಅವಳು ನನ್ನಿಂದ ದೂರ ಆಗಬಾರ್ದು ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಆದರೆ ಅವಳು ನನ್ನ ಫ್ಯಾಮಿಲಿ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ. ಅವಳ ತಮ್ಮ ನನ್ನ ತಂಗಿನ ಲವ್ ಮಾಡ್ತಿರೋ ವಿಚಾರನ ಮುಚ್ಚಿಟ್ಲು. ನನ್ನ ಫ್ಯಾಮಿಲಿನ ಹಾಳು ಮಾಡ್ತಾ ಇದ್ದಾಳೆ. ಇಷ್ಟು ಬೇಗ ಡಿಸಿಷನ್ ಬರಬೇಡ ಕಣೋ ಅಭಿ. ಶ್ರಾವಣಿ ಯಾವತ್ತೂ ಯಾವ ಫ್ಯಾಮಿಲಿನೂ ಹಾಳು ಮಾಡೋವಂಥ ಹುಡುಗಿ ಅಲ್ಲ. ನೀವು ಯಾವಾಗಲೂ ಅವಳನ್ನೇ ವಹಿಸ್ಕೊಂಡು ಮಾತಾಡಿ ಆಯಿತಾ? ನಾನು ಯಾರನ್ನೂ ವಹಿಸ್ಕೊಂಡು ಮಾತಾಡ್ತಿಲ್ಲ ಕಣೋ. ಆದರೆ ಈಗಿರೋ ಪರಿಸ್ಥಿತಿ ಸರಿ ಇಲ್ಲ. ಹಾಗಂತ ಒಬ್ಬರನ್ನೊಬ್ಬರ ಮೇಲೆ ಅನುಮಾನ ಪಡೋದು ತಪ್ಪು. ಗಂಡನ ಹೆಂಡ್ತಿನ ಗಂಡನ ಬಿಟ್ಕೊಡ್ಬಾರ್ದು ಕಣಯ್ಯ. ಅದೇ ಸಂಸಾರ. ದೇವ್ರಂತ ಅಪ್ಪ ಅಮ್ಮ, ಯಾರಿಗೂ ಕೆಟ್ಟದ್ ಬಯಸ್ದೇ ಇರೋ ಅಪ್ಪ ಅಮ್ಮ, ಸತ್ಯದ ಪರ ಧರ್ಮದ ಪರ ನಿಲ್ಲೋ ಅಪ್ಪ ಅಮ್ಮನ ಯಾರೋ ಕೊಲೆ ಮಾಡ್ತಾರೆ ಅಂದ್ರೆ ನಾನು ನಂಬಲ್ಲ. ಆದ್ರೂ ಆ ಹೆಂಗ್ಸ್ ಹೇಳಿದ್ನ ನಮ್ದೇ ಇರೋದಕ್ಕಾಗ್ಲಿಲ್ಲ. ಸುಳ್ಳು ಹೇಳಿ ನನ್ನನ್ನು ಯಾಮಾರಿಸ್ತಿದ್ದಾರೆ ಅಂತನೂ ಅನಿಸ್ಲಿಲ್ಲ. ಅದರಿಂದ ಅವ್ರಿಗೆ ಯಾವ ಪ್ರಯೋಜನನೂ ಇಲ್ಲ. ಆ ಹೆಂಗ್ಸನ್ನ ನೀನು ಮೊದಲು ನೋಡೇ ಇರಲಿಲ್ವಾ? ನಿನ್ನ ಫ್ಯಾಮಿಲಿಗೆ ಅವರು ಪರಿಚಯ ಇರಲಿಲ್ವಾ? ನಮ್ಮ ಅಪ್ಪ ಅಮ್ಮನ ಜೊತೆ ಅವ್ರಿಗೆ ಪರಿಚಯ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ನಾನು ಆ ಹೆಂಗ್ಸನ್ನು ನೋಡಿದ್ದು. ಅಷ್ಟೇ ನಾ ಹೇಳಿರೋದು. ಮತ್ತೆ ನಿಮ್ಮ ಅಣ್ಣಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದೆ. ಅಷ್ಟೇ ಅಲ್ಲ, ಅದಕ್ಕೆ ಇನ್ನೂ ಇಂಪಾರ್ಟೆಂಟ್ ವಿಷಯ ಹೇಳಿದ್ರು. ಏನದು? ನಮ್ಮಪ್ಪ ನಮ್ಮಮ್ಮ ಸತ್ತ ಮೇಲೆ ನಾನು ಅಣ್ಣ ಹೇಗೆ ಅನಾಥರಾದ್ವೋ ಅದೇ ಥರ ಇನ್ನೆರಡು ಜೀವಗಳು ಅನಾಥವಾಗಿದ್ದಾವೆ ಅಂತ ಹೇಳಿದ್ರು. ಅವ್ರದ್ದು ಕೂಡ ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಹೇಳಿದ್ರು. ಅಮ್ಮ, ಅಪ್ಪ ಸರಿ ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀನು ಯಾವಾಗಲೂ ಈ ರೀತಿ ಬೇಜಾರಾಗಿರ್ಬೇಡಮ್ಮ, ಸ್ವಲ್ಪ ಪಾಸಿಟಿವ್ ಆಗಿರು. ನಿಮ್ಮಪ್ಪ ಸರಿ ಹೋಗ್ತಾರೆ ಅಂತ ನಂಗೆ ಗೊತ್ತು ಕಣೋ. ಆದರೆ ನನಗೆ ನಿಶಿದೇ ಚಿಂತೆ ಆಗೋಗ್ಬಿಟ್ಟಿದೆ. ನಿಶಿತ? ಅವಳ್ದೇನಮ್ಮ ಚಿಂತೆ? ವರದಾ, ನಾನು ನಿನಗೊಂದು ಮಾತು ಹೇಳ್ತೀನಿ, ಸೀರಿಯಸ್ ಆಗಿ ತೊಗೊಳ್ತೀಯಾ? ಅದೇನು ಹೇಳಮ್ಮ. ನಿಶಿಗೆ ಎಲ್ಲಾದರೂ ಒಂದು ಗಂಡು ನೋಡಿ ಬೇಗ ಮದುವೆ ಮಾಡಿಬಿಡೋಣ ಕಣೋ. ಏನಮ್ಮ ಇದು? ಎಲ್ಲಿ ಏನು ಮಾತಾಡ್ತಿದ್ಯಾ? ಈಗ ನಿಶಿ ಮದುವೆ ವಿಚಾರ ನಿನ್ನ ತಲೆಗೆ ಯಾಕೆ ಬಂತು? ಅವಳು ಟಾರ್ಚರ್ ತಡ್ಕೊಳ್ಳೋಕ್ಕಾಗ್ತಿಲ್ಲ ಕಣೋ ನನಗೆ. ತಮಾಷೆ ಅಲ್ಲ ಕಣೋ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಹೋದ ಕಡೆ ಬಂದ ಕಡೆ ಎಲ್ಲ ನಮ್ಮ ಮರ್ಯಾದೆ ಹರಾಜಾಗ್ತಾ ಇದ್ದಾಳೆ. ನನಗೆ ಅರ್ಥ ಆಗುತ್ತಮ್ಮ, ಆದರೆ ನಿಶಿ ಸ್ವಭಾವ ಎಂಥದ್ದು ಅಂತ ನಿನಗೆ ಗೊತ್ತಲ್ವಾ? ಯಾರು ಏನೇ ಹೇಳಿದ್ರು ಏನೂ ಅವಳ ತಲೆಗೆ ಹೋಗಲ್ಲ.
ಹಾಗಂತ ಎಷ್ಟು ದಿನ ಅಂತ ಸಹಿಸ್ಕೊಳೋದು? ಇವತ್ತು ಡಾಕ್ಟ್ರು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಸುಮ್ಮನೆ ಆಗಿದ್ದಾರೆ. ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಆಗಿದ್ರೆ ಏನಾಗ್ತಾ ಇತ್ತು? ನೀನು ಹೇಳೋದು ಸರಿಮ್ಮ. ಶ್ರಾವಣಿ ಮತ್ತು ಅಭಿ ಇರೋದಕ್ಕೆ ಡಾಕ್ಟ್ರುಗಳೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ದಾರೆ. ಅಪ್ಪನ್ನು ಸ್ವಲ್ಪ ಹೆಚ್ಚಿಗೆ ಕಾಳಜಿ ಮಾಡ್ತಿದ್ದಾರೆ. ಶ್ರಾವಣಿ ಮತ್ತು ಅಭಿ ಇರೋದು ನಮ್ಮ ಪುಣ್ಯ ಅಂದ್ಕೋಬೇಕು ನಾವು. ಆದರೆ ನಿನ್ನ ತಂಗಿ ನಿಶಿ ಇರೋದು ನಮಗೆ ಪಾಪ. ಮಗಳು ಅಂತ ಇನ್ನು ಮುಂದೆ ನಾನು ಅವಳನ್ನ ವಹಿಸ್ಕೊಳ್ಳೋದಿಲ್ಲ. ಅವಳಿಂದ ಏನೇನೆಲ್ಲ ಅನುಭವಿಸಿದ್ದೀವಿ, ಇನ್ನು ಮುಂದೆ ಏನೇನು ಕಾದಿದೆಯೋ ಅಂತ ನನಗೆ ಭಯ ಶುರು ಆಗಿಬಿಟ್ಟಿದೆ. ಇವರೊಬ್ಬರು ಮನೆಗೆ ಬಂದುಬಿಟ್ರೆ ಅಷ್ಟೇ ಸಾಕು ಕಣೋ. ನೀನು ತುಂಬ ಟೆನ್ಷನ್ ಮಾಡ್ಕೋಬೇಡಮ್ಮ. ಅಪ್ಪ ಮನೆಗೆ ಬಂದೇ ಬರ್ತಾರೆ. ನಿಶಿ ಮದುವೆ ಮಾಡಬೇಕು ಅಷ್ಟೇ ತಾನೇ. ನಾನು ಅದನ್ನು ಸೀರಿಯಸ್ ಆಗಿ ತೊಗೊಳ್ತೀನಿ. ಮದುವೆ ಮಾಡಿಸೋಣ ಬಿಡ. ಅಷ್ಟು ಮಾಡಿಬಿಡು ಕಣೋ ವರದ. ಎಲ್ಲರೂ ನೆಮ್ಮದಿಯಾಗಿ ಆರಾಮಾಗಿರ್ಬೋದು. ಅದಷ್ಟೇ ಅಲ್ಲ, ನಿನಗೂ ನಿಮ್ಮ ಅಣ್ಣಂಗೂ ಏನು ಬೇಕಾದರೂ ಆಗ್ಬೋದು, ನಿಮ್ಮನ್ನು ಸಾಯಿಸ್ಬೋದು ಅಂತ ಹೇಳಿದ್ರು. ಮತ್ತೇನು ಹೇಳಿದ್ರು? ಅದಷ್ಟೇ ಹೇಳಿದ್ದು. ಅದಕ್ಕೆ ನಾನು ಯಾಕೆ ಏನು ಅಂತ ಕೇಳೋಕ್ಕೆ ಶುರು ಮಾಡ್ತಿದ್ದಾಗೆ ಆ ಹೆಂಗಸು ಏನೂ ಹೇಳಲೇ ಇಲ್ಲ, ಅಲ್ಲಿಂದ ಹೊರಟೋಗ್ಬಿಟ್ರು. ಇಷ್ಟಾದಮೇಲೆ ನಾನು ತುಂಬ ಸಫರ್ ಮಾಡಿದ್ದೀನಿ. ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದಿದ್ದೀನಿ. ಯಾವಾಗ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಿತ್ತು. ಅಣ್ಣ ಹೊರಗಡೆ ಹೋದರೆ ಎಷ್ಟು ಭಯ ಶುರು ಆಗ್ತಿತ್ತು ಗೊತ್ತಾ? ಒಂದು ಚಿಕ್ಕ ಸೌಂಡ್ ಆದರೂ ನಡ್ಗೆ ಮೂಲೆಯಲ್ಲಿ ಕೂತ್ಕೊಳ್ತಿದ್ದೆ. ಅಣ್ಣನ ಹತ್ರ ಇದೆಲ್ಲ ಹೇಳ್ಕೊಂಡ್ರೆ ಅವ್ನು ಎಲ್ಲಿ ಭಯ ಪಡ್ತಾನೋ ಅಂತ ನಾನು ಅವ್ನಿಗೆ ಏನೂ ಹೇಳ್ಕೊಂಡಿಲ್ಲ. ಆದರೆ ಈ ವಿಷಯನೆಲ್ಲ ಒಬ್ರ ಹತ್ರ ಹೇಳ್ಕೊಂಡೆ. ಯಾರದು? ನಮ್ಮ ಅತ್ತೆ ಅಂದ್ರಿಗೆ. ನಮ್ಮ ಅತ್ತೆ ಅಂದ್ರಿಗೆ ಅಪ್ಪ ಅಮ್ಮ ಸತ್ತಿದ್ದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಹೇಳಿದ್ರೆ ಅವ್ರು ಈ ವಿಷಯದ ಬಗ್ಗೆ ಚರ್ಚೆನೇ ಮಾಡಲಿಲ್ಲ. ಈ ವಿಷಯನ ಡಿಸ್ಕಷನ್ ಮಾಡೋಕ್ಕೂ ಬರಲಿಲ್ಲ. ಒಂದಿನ ನಾವಿದ್ದು ಬಂಗ್ಲೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಅತ್ತೆಂದ್ರು ಬಟ್ಟೆ ಪ್ಯಾಕ್ ಮಾಡ್ತಿದ್ರು. ಆವಾಗ ಒಂದು ಫೋಟೋ ಸಿಕ್ತು. ಆ ಫೋಟೋದಲ್ಲಿ ನಾನು, ಅಣ್ಣ, ಅಪ್ಪ, ಅಮ್ಮ, ನಮ್ಮ 4 ಜನನ ಬಿಟ್ಟು ಇನ್ನೂ 4 ಜನ ಇದ್ರು. ಆ 4 ಜನ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಆ ಫೋಟೋ ಹಿಡ್ಕೊಂಡು ಸುಮಾರು ವರ್ಷ ನೋಡ್ತಾ ಇದ್ದೆ. ಇದರಿಂದ ಏನೋ ಒಂದು ಕತೆ ಇದೆ ಅಂತ ಅನಿಸ್ತು. ಆ 4 ಜನ ಅಪ್ಪ ಅಮ್ಮ ಮತ್ತೆ ನಾನು ಅಮ್ಮಯ್ಯ ಅಲ್ವಾ? ಹೌದು ಅದಕ್ಕೆ. ನಿಶಿ ಸಂಬಂಧ ಅಣ್ಣನಿಗೆ ಬಂದಾಗ ಮನೇಲಿ ಎಲ್ಲರೂ ಖುಷಿಯಾಗಿದ್ರು. ಅಣ್ಣಂಗೆ ಮದುವೆ ಸೆಟ್ ಆಯ್ತಲ್ಲ ಅಂತ ನಾನು ತುಂಬ ಖುಷಿಪಟ್ಟಿದ್ದೆ. ಆದರೆ ನಂಗೆ ಆಶ್ಚರ್ಯ ಆಗಿದೆ ಏನು ಗೊತ್ತಾ? ನಿಶಿಗೂ ಅಣ್ಣಂಗೂ ಮ್ಯಾಚೇ ಆಗಲ್ಲ. ಅದು ಹೇಗೆ ಮದುವೆಗೆ ಒಪ್ಕೊಂಡ್ಲು ಅನ್ನೋದು. ಆದರೆ ನನಗೆ ಇನ್ನೊಂದು ಅನುಮಾನ ಹುಟ್ಟಿದ್ದು ಏನಂತ ಗೊತ್ತಾ? ಪ್ರಭಾಕರ್ ಮಾವ ಈ ಮದುವೆ ಆಗಲೇಬೇಕು ಅಂತ ಹಠ ಹಿಡಿದಿದ್ದು. ಯಾಕಂದರೆ ಅವ್ರಿಗೂ ಗೊತ್ತಿತ್ತು ಅಣ್ಣಂಗೂ ನಿಶಿಗೂ ಆಗ್ಬರೋದಿಲ್ಲ ಅಂತ. ಆದರೂ ಅವ್ರು ಯಾಕೆ ಈ ಮದುವೆ ಆಗಬೇಕು ಅಂದ್ಕೊಂಡ್ರು ಅಂತ ನಂಗೆ ಈಗಲೂ ಗೊತ್ತಾಗಿಲ್ಲ. ಯೋಚನೆ ಮಾಡ್ತಾ ಅಬ್ಸರ್ವ್ ಮಾಡ್ತಿದ್ದ ಹಾಗೆ ಒಂದಿನ ನನಗಿದಕ್ಕೆಲ್ಲ ಉತ್ತರ ಸಿಕ್ತು. ಏನು ಉತ್ತರ ಆದ್ಯಾ? ನಿಶಿತನ ನೋಡೋದಕ್ಕೆ ನಾವು ಈ ಮನೆಗೆ ಬಂದಾಗ ನಾನು ಈ ಫೋಟೋ ನೋಡಿದೆ. ಈ ಫೋಟೋದಲ್ಲಿರೋ ವ್ಯಕ್ತಿಗಳು, ನನ್ನ ಹತ್ರ ಇದ್ದ ಫೋಟೋದಲ್ಲಿರೋ ವ್ಯಕ್ತಿಗಳು ಎರಡೂ ಒಂದೇ ಆಗಿತ್ತು.
ಇವರಿಬ್ಬರು ನಿಮ್ಮ ತಂದೆ ತಾಯಿ ಅಂತ ಗೊತ್ತಾಯ್ತು. ಆಗ ಅನ್ಕೊಂಡೆ ಪ್ರಭಾಕರ್ ಅಂಕಲ್ ತಲೆಯಲ್ಲಿ ಏನೋ ಓಡ್ತಿದೆ ಅಂತ. ಈ ಮನೆಗೂ ನಮ್ಮ ಮನೆಗೂ ಏನೋ ಸಂಬಂಧ ಇದೆ ಅಂತ ಗೊತ್ತಾಯ್ತು.